ಪ್ರಮುಖವಾಗಿ DDP and DO. He is the main responsible person. He is a negligence of the duty. ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ಮೇಡಮ್ ಅವರು ಮತ್ತು DO ಕುರುಗೋಡು ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿಯಾಗಿಲ್ಲ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಮೇಡಮ್ ಇದರಲ್ಲಿ ನಮ್ಮ ಏನು ಇವತ್ತು ಡೆತ್ ಆಗಿದ್ದಾರೋ ಹೇಮಂತ್ ಅಂತೇಳಿ ಅವ್ರ ಕುಟುಂಬಕ್ಕೆ ಶಾಲೆಯವರೇ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ನಂತರ ಗಾಯಗೊಂಡಿರ್ತಕ್ಕಂಥ ಇವರಿಗೆ 25 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಆಮೇಲೆ ಕೂಡಲೇ ಅದನ್ನ ಮಾನ್ಯತೆಯನ್ನು ರದ್ದು ಮಾಡಬೇಕು. ಈ ರೀತಿ ಘಟನೆಗಳು ಆಗಬಾರದು. 7/3/2026 ರಾತ್ರಿ ಸಮಯದಲ್ಲಿ ಗುರುಕುಲ ಶಾಲೆ ಅಂದ್ರೆ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಸಂದರ್ಭದಲ್ಲಿ ಒಬ್ಬ ಮೈನರ್ ಹುಡುಗ ಭರತಮ್ಮ ಹುಡುಗ ಅದೇ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಓದ್ತಿರುವಂತ ಹೇಮಂತಮ್ಮ ಹುಡುಗನ ರಾಡು ಮತ್ತು ಚಾಕುನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಈ ಬಳ್ಳಾರಿ ಜನತೆಗೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಆ ಹಲ್ಲೆಯಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಬಿಡಿಸಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸುಮಾರು 7-8 ಜನಕ್ಕೆ ಇಂಜುರೀಸ್ ಆಗಿದ್ದಾವೆ. ಒಬ್ಬ ವ್ಯಕ್ತಿ ಆಲ್ರೆಡಿ ಹುಡುಗ ಹೈದರಾಬಾದ್ ನಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಇನ್ನು ಕೆಲವರು ಈಗಾಗಲೇ ಚಿಕಿತ್ಸೆ ಪಡೆದು ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಕೆಲವೊಂದು FIR ನಲ್ಲಿ ಕೆಲವೊಂದು ನ್ಯೂನತೆಗಳು ಇದ್ದಾವೆ, ಅವನ್ನೆಲ್ಲ ಸರಿಪಡಿಸ್ಬೇಕಂತೇಳಿ ಇವತ್ತು SP ಸಾಹೇಬ್ರ ಮೇಡಮ್ಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಕಾರಣ ಏನಪ್ಪಾ ಅಂದ್ರೆ ಶಶಿಕಲಾ ಅಂತೇಳಿ ಕುರ್ಲಗುಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಬ್ಬ ಬಾಲಕಿ, ಆ ಬಾಲಕಿ 9ನೇ ತರಗತಿ ಓದ್ತಾ ಇದ್ದಾಳೆ ಅದೇ ಶಾಲೆಯಲ್ಲಿ. ಆ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಬಾಲಕಿ ವಾಲ್ಮೀಕಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಬಾಲಿಕೆ ಆಗಿದ್ದರಿಂದ ಇದು ಅಟ್ರಾಸಿಟಿ ಕೇಸು FIR ದಲ್ಲಿ ಸೇರಿಸಬೇಕಾಯ್ತು. FIR ದಲ್ಲಿ ಅಟ್ರಾಸಿಟಿ ಕೇಸ್ ಅನ್ನು ಕೈ ಬಿಟ್ಟಿದ್ದಾರೆ, ಅದನ್ನ ಸೇರಿಸಬೇಕಂತ ಹೇಳಿ ಕೂಡ ನಮ್ಮ ಮನವಿಯಲ್ಲಿ ಇದೆ. ಅದೇ ರೀತಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಆ ಒಂದು 50 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯ ಭರಿಸಬೇಕು, ಆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಕೂಡ ನಾವು ಒತ್ತಾಯ ಮಾಡಿದ್ದೀವಿ. ಇಂಜುರೀಸ್ ಏನಿದ್ದಾರೆ ಇವತ್ತು ಇಂಜುರಿ ಸ್ಟೂಡೆಂಟ್ಸ್ ಅವರಿಗೆಲ್ಲ 25 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಲೆಯವರೇ ಕೊಡಬೇಕಂತ ಕೂಡ ನಾವು ನಮ್ಮ ಮನವಿಯಲ್ಲಿ ಒತ್ತಡ ಮಾಡಿದ್ದೀವಿ. ಅದರ ಮೇನ್ ಮುಖ್ಯವಾಗಿ ಇವತ್ತಿನ ದಿವಸ ವಸತಿ ಶಾಲೆಯನ್ನು ಅಲ್ಲಿ ತೆರಬೇಕಾದ್ರೆ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ಗಳಿಂದ ಯಾವುದೇ ರೀತಿ ಅನುಮತಿ ಇಲ್ಲ. ಅವರು ಮೂಲಭೂತ ಸೌಕರ್ಯಗಳು ಯಾವ ರೀತಿ ಕಲಿಸಬೇಕು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಕಲಿಸಿಲ್ಲ. ಆಮೇಲೆ ಸುಮ್ಮನೆ ಬೇಕಾಬಿಟ್ಟು ಏನು ಈ ವಸತಿ ಶಾಲೆ ಅಂತೇಳಿ ಎಲ್ಲಾ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳಿಂದ ದುಡ್ಡು ವಸೂಲು ಮಾಡ್ಕೊಂಡಾರೆ. ಅಲ್ಲಿ ಹುಡುಗರಿಗೆ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ, ಸರ್ಕಾರದಿಂದ ಪರ್ಮಿಷನ್ ಇಲ್ಲ. ಈ ಪರ್ಮಿಷನ್ ಕೊಡ್ಬೇಕಾದ್ರೆ DDP ಮೇಡಮ್ ಅವರು ಮತ್ತು BO ಕುರುಗೋಡು ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಇನ್ಸ್ಪೆಕ್ಟ್ ಮಾಡ್ಬೇಕಾಯ್ತು. ಅವರು ಏನ್ ನಡೀತೈತೆ ಸ್ಕೂಲಲ್ಲಿ ಇರ್ತಾರೆ. ಇಲ್ಲಿ ಹುಡುಗರು ಪರಿಸ್ಥಿತಿ ಏನಂಬುದು ಅವ್ರಿಗೆ ಗೊತ್ತಿಲ್ಲ. ಈಗಾಗಲೇ ಸುತ್ತಮುತ್ತ ಸ್ಕೂಲ್ಗಳಲ್ಲಿ ಕೆಲವು ಖಾಸಗಿ ಸ್ಕೂಲ್ಗಳಲ್ಲಿ ಗಾಂಜಾ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು ನಡೆಸ್ತಾ ಇದ್ದಾವೆ, ತಮಗೆಲ್ಲ ಗೊತ್ತಿದೆ. ನಾವೇನು ಹೇಳ್ತಿದೀವಿ, ಇವತ್ತಿನ ದಿವಸ ಇಲ್ಲಿ ಘಟನೆ ಆಗಿರ್ತಕ್ಕಂಥ ಶಾಲೆಯನ್ನು ಆ ಒಂದು ಮಾನ್ಯತೆಯನ್ನು ರದ್ದು ಮಾಡಬೇಕು. ಆ ಶಾಲೆಯಲ್ಲಿ ಯಾವುದೇ ರೀತಿ ಹುಡುಗರು ಓದ್ಸಕ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಇವತ್ತಿನ ದಿವಸ ಒತ್ತಾಯ ಮಾಡಿದ್ದೀವಿ. ಹೆಸರು ಮಲ್ಲ ಅಂತೇಳಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರು. ಈ ಗುರುಕುಲ ಸ್ಕೂಲಲ್ಲಿ ಏನು ಹುಡುಗರಿಗೆ ಮೊನ್ನೆ ಹಲ್ಲೆ ಮಾಡಿದಾರಲ್ಲ ಭರತ್ ಅಂತೇಳಿ ಆ ಹುಡುಗರು, ಈ ಮೆನೆಬೇಕು ಏಷ್ಯಲ್ಲಿ ಕುಂದ್ರಾಗಬೇಕು. ಹುಡುಗರಿಗೆ ಏನು ಘಟನೆ ನಡೀತದಂತ ಗೊತ್ತಿಲ್ಲ. ಗಾಂಜಾ ಏನೇನು ಚಟುವಟಿಕೆಗಳು ನಡೀತಾವ ಗೊತ್ತೇ ಇಲ್ಲ ಅವ್ರಿಗೆ. ಈ ತರ ಆದ್ರೆ ನಾಳೆ ಮುಂಜಾನೆ ಹುಡುಗರು ಬೈಬಿದ್ದು ಈ ತಂದೆ ತಾಯಿಗಳು ಹೆಂಗ್ ಬಿಡ್ತಾರ ಶಾಲೆ ಕಾಲೇಜ್ಗಳಿಗೆ? ಏನಪ್ಪ ನಮ್ಮ ಹುಡುಗರು ಕಾಲೇಜ್ಗೆ ಹೋದ್ರೆ ಸಾಯಿಸ್ತಾರಂತೇಳಿ ಬೈಬಿದ್ದು ಕಾಲೇಜಿಗೆ ಕಳಿಸೋ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿಗೆ ತಂದಿದ್ದಾರೆ ಖಾಸಗಿ ಶಾಲೆದವರು. ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಸಿದ್ದರಾಮಯ್ಯ ಸಾರ್ಗೆ, DK ಶಿವಕುಮಾರ್ ಸಾರ್ಗೆ, ಎಲ್ಲ ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ವಿ.
ಯಾಕಂದ್ರೆ ಈ BO ಇವರೆಲ್ಲ ಇರ್ತಾರಲ್ಲ ಅವರು ಕ್ರಮನೇ ಇಲ್ಲ. ಅವ್ರು ಹೋಗಿ ಶಾಲೆಗೆ ಹೋಗಿ ಏನ್ ನಡೀತೈತೆ, ಏನ್ ಘಟನೆ ನಡೀತೈತೆ ಏನಿಲ್ಲ, ವಿಸಿಟಿಂಗ್ ಇಲ್ಲ, ಏನಿಲ್ಲ, ಈ ತರ ಶಾಲೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಈ ಗೌರ್ಮೆಂಟ್ ಏನಿದೆ, ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಸರ್ ಅವರು ಹಿಂದೆನೆ ಈ ಶಾಲೆ, ಖಾಸಗಿ ಶಾಲೆ ಅವ್ರ ಮೇಲೆ ಕ್ರಮ ತಗೊಂಡು ಹಿಂದೆಲೆ ಇವು ಏನಾಗಿದೆ ಈ ಗುರುಕುಲ ಸ್ಕೂಲಲ್ಲಿ, ಆ ಗುರುಕುಲ ಸ್ಕೂಲ್ ಇಲ್ಲಿಗೆ ಬಂದ್ ಮಾಡಿ ಇದು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದೀವಿ ಎಲ್ಲ ಸಂಘಟನೆಗಳು. ಪರಿಹಾರ ಇವಾಗ ಈ ಗುರುಕುಲ ಶಾಲೆಯಿಂದ 50 ಲಕ್ಷ ಕೊಡ್ಬೇಕಂತೇಳಿ ನಮ್ಮ ಒತ್ತಾಯ. ಆಮೇಲೆ ಈ ಗಾಯಾಳಿಗೆ ಏನಿದೆ 25 ಲಕ್ಷ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೆ ಒತ್ತಾಯ ಮಾಡಿ ಇವಾಗ DC ಸಾಹೇಬರು ಇವರೆಲ್ಲ ಇರ್ತಾರಲ್ಲ, ಅವ್ರ ಕ್ರಮ ತಗೊಂಡು ಅವ್ರ ಮೇಲೆ ಒತ್ತಾಯ ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದೀವಿ.